ಪೆಟ್ರೋಲ್ ಡೀಸೆಲ್ ಎಟಿಎಫ್ ರಫ್ತು ಮೇಲೆ ತೆರಿಗೆ ಹೆಚ್ಚಳ. ಪೆಟ್ರೋಲ್ ರಫ್ತು ಮೇಲೆ 3%, ಡೀಸೆಲ್ ರಫ್ತಿನ ಮೇಲೆ ಪ್ರತಿ ಲೀಟರ್ಗೆ ₹16.50 ತೆರಿಗೆ. ತೈಲ ರಫ್ತು ತಡೆಯಲೆಂದೇ ರಫ್ತು ತೆರಿಗೆ ಹೆಚ್ಚಿಸಿದ ಕೇಂದ್ರ ಸರ್ಕಾರ. ಡೀಸೆಲ್ ದರ ಏರಿಕೆ, ಲಾರಿ ಮಾಲೀಕರ ಅಸೋಸಿಯೇಷನ್ ಆಕ್ರೋಶ. ಸರಿಯಾಗಿ ಲೋಡ್ ಸಿಗ್ತಾ ಇಲ್ಲ, ನಷ್ಟದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ, ದರ ಕಡಿಮೆ ಮಾಡೋದಕ್ಕೆ ಒಪ್ಪಲಿಲ್ಲ ಅಂದ್ರೆ ಹೋರಾಟ ಫಿಕ್ಸ್. ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟ ಲಾರಿ ಮಾಲೀಕರ ಅಸೋಸಿಯೇಷನ್. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯ ಬರೆ ಜೊತೆಗೆ ಪೋಷಕರಿಗೆ ಹೊಸ ಶಾಕ್. ಶಾಲಾ ವಾಹನಗಳ ಶುಲ್ಕ -10% ಹೆಚ್ಚಿಸೋದಕ್ಕೆ ನಡೆದಿದೆ ಚಿಂತನೆ. ಮುಂದಿನ ವಾರದಿಂದ ಖಾಸಗಿ ಶಾಲೆಗಳು ಪುನಾರಂಭವಾಗ್ತಾ ಇದ್ದು, ಆಗಿನಿಂದಲೇ ಶುಲ್ಕ ಹೆಚ್ಚಳಕ್ಕೆ ತಯಾರಿ. ಕೇಂದ್ರ ಸರ್ಕಾರದಿಂದ ಚಿನ್ನ ಆಮದಿನ ಮೇಲೆ ಹೊಸ ಮಾರ್ಗಸೂಚಿ. ಅಡ್ವಾನ್ಸ್ ಆಥರೈಸೇಷನ್ ಮೂಲಕ ಗರಿಷ್ಠ 100 ಕೆಜಿ ಚಿನ್ನ ಆಮದು ಮಿತಿ. ಪ್ರತಿ 15 ದಿನಕ್ಕೊಮ್ಮೆ ಚಿನ್ನದ ಆಮದು ರಫ್ತು ವರದಿ ಸಲ್ಲಿಕೆ ಕಡ್ಡಾಯ. ಮತ್ತೆ ರಾಜ್ಯದಲ್ಲಿ ಶುರುವಾದ ಹಿಜಾಬ್ ವರ್ಸಸ್ ಕೇಸರಿ ಶಾಲು. ಶಾಲಾ ಕಾಲೇಜು ಶುರುವಾಗುವ ಮೊದಲೇ ಸರ್ಕಾರ ನಿರ್ಧಾರ ವಾಪಸ್ ಪಡೆಯಬೇಕು. ಸಮವಸ್ತ್ರ ನಿಯಮ ಪಾಲನೆ ಮಾಡದೇ ಇದ್ರೆ ಕೇಸರಿ ಶಾಲು ಆಂದೋಲನಕ್ಕೆ ಬಿಜೆಪಿ ನಿರ್ಧಾರ. ಬೆಳಗಾವಿಯಲ್ಲಿ 4,500 ಕೋಟಿ ರೂಪಾಯಿ ವಂಚನೆ ಆರೋಪ ಕೇಸ್. ರಾತ್ರಿಯೇ ಶಿವಾನಂದ ನೀಲಣ್ಣವರ ಬಂಧಿಸಿ ಮಾಳಮಾರುತಿ ಪೊಲೀಸರಿಂದ ವಿಚಾರಣೆ. ಇವತ್ತು ಕಚೇರಿ ಅಪಾರ್ಟ್ಮೆಂಟ್ನಲ್ಲಿ ಮಹಜರು ಬಳಿಕ ಕೋರ್ಟ್ಗೆ ಹಾಜರುಪಡಿಸುವ ಪೊಲೀಸರು. ಮಾಳಮಾರುತಿ ಪೊಲೀಸ್ ಠಾಣೆಗೆ ಸಿಐಡಿ ತಂಡ ಭೇಟಿ. ಶಿವಾನಂದ ನೀಲಣ್ಣವರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇರುವ ಸಿಐಡಿ. ಡಿವೈಎಸ್ಪಿ ನೇತೃತ್ವದ ತಂಡದಿಂದ ಮಾಹಿತಿ ಸಂಗ್ರಹ. ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದ ಖಾಸಗಿ ಬಸ್ನಲ್ಲಿ ಬೆಂಕಿ. ಚಾಲಕನ ಸಮಯ ಪ್ರಜ್ಞೆಯಿಂದ ಉಳಿದ 36 ಪ್ರಯಾಣಿಕರ ಜೀವ. ಹಾಸನದ ಶಾಂತಿ ಗ್ರಾಮ ಬಳಿ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಘಟನೆ. ಪ್ರಧಾನಿ ಮೋದಿ ಕರೆ ಬೆನ್ನಲ್ಲೇ ಮೆಟ್ರೋದಲ್ಲಿ ಪ್ರಯಾಣಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ. ಮೀಟಿಂಗ್ನಲ್ಲಿ ಭಾಗಿಯಾಗಲು ಮೆಟ್ರೋದಲ್ಲಿ ತೆರಳಿದ ವಿಜಯೇಂದ್ರ. ಮೆಜೆಸ್ಟಿಕ್ನಿಂದ ಚಲ್ಲಘಟ್ಟಕ್ಕೆ ಮೆಟ್ರೋದಲ್ಲಿ ಪ್ರಯಾಣಿಸಿದ ಬಿವೈವಿ. ಗಾಳಿ ಮಳೆಗೆ ಕಲಬುರಗಿ ಮಾರಾಡಿಯಲ್ಲಿ 8 ಎಕರೆ ಪಪ್ಪಾಯ ಬೆಳೆ ನಾಶ. ಕಟಾವಿಗೆ ಬಂದಿದ್ದ ಬೆಳೆ ನಾಶವಾಗಿ ರೈತ ಮನೋಹರ್ ಕಂಗಾಲು. ಬೆಳೆ ಹಾನಿಗೆ ಸೂಕ್ತ ಪರಿಹಾರ ನೀಡುವಂತೆ ಮನವಿ. ಬೀದರ್ನ ಮಹಾರಾಜವಾಡಿ ಗ್ರಾಮದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ. ಇಡೀ ಊರಿಗೆ 1 ಟ್ಯಾಂಕ್ ಸರಬರಾಜು. ದಿನಕ್ಕೆ 1 ಟ್ಯಾಂಕ್ ನೀರು ಸಾಲೋದಿಲ್ಲ ಅಂತ ಗ್ರಾಮಸ್ಥರ ಆಕ್ರೋಶ. ಭಾರತಕ್ಕೆ ಎಲ್ಪಿಜಿ ಪೂರೈಸಲು ಒಪ್ಪಿದ ಯುಎಇ. ಭಾರತದ ಬ್ಯಾಂಕಿಂಗ್ ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ $5 ಬಿಲಿಯನ್ ಹೂಡಿಕೆಗೆ ಅಸ್ತು. ಪ್ರಧಾನಿ ಮೋದಿ ಅಬುಧಾಬಿ ಭೇಟಿ ವೇಳೆ ಯುಎಇ ಅಧ್ಯಕ್ಷ ಸಮ್ಮುಖದಲ್ಲಿ ಒಪ್ಪಂದಕ್ಕೆ ಸಹಿ. ಕೋವಿಡ್ ಸಮಯದಲ್ಲಿ ಕಾಣಿಸಿದ ಶ್ವಾಸಕೋಶದ ಸೋಂಕು ಇನ್ನೂ ಗುಣಮುಖವಾಗಿಲ್ಲ. ತಮ್ಮ ಆರೋಗ್ಯ ಸಮಸ್ಯೆಗಳನ್ನು ಬಹಿರಂಗವಾಗಿ ಹೇಳಿಕೊಂಡ ಪವನ್ ಕಲ್ಯಾಣ್. ಸದ್ಯ ಮೂಗಿನ ಶಸ್ತ್ರಚಿಕಿತ್ಸೆಯಿಂದ ಚೇತರಿಸಿಕೊಳ್ತಾ ಇರೋ ಆಂಧ್ರ ಡಿಸಿಎಂ. ಚೆನ್ನೈ ವಿರುದ್ಧ ಲಕ್ನೋಗೆ 7 ವಿಕೆಟ್ಗಳ ಭರ್ಜರಿ ಜಯ. ಸಿಎಸ್ಕೆ ಪ್ಲೇ ಆಫ್ ಹಾದಿ ಮತ್ತಷ್ಟು ಕಠಿಣ. ಚೆನ್ನೈ ಉಳಿದೆರಡು ಪಂದ್ಯಗಳನ್ನು ಗೆದ್ದರೂ ಪ್ಲೇ ಆಫ್ ತಲುಪುವುದು ಕಷ್ಟ. ಇವತ್ತು ಕೆಕೆಆರ್ ಜಿಟಿ ತಂಡಗಳು ಮುಖಾಮುಖಿ. ಪ್ಲೇ ಆಫ್ ಕನಸು ಕಾಣ್ತಾ ಇರೋ ಕೋಲ್ಕತಾ ನೈಟ್ ರೈಡರ್ಸ್ ಪಾಲಿಗೆ ಇದು ಡೂ ಆರ್ ಡೈ ಮ್ಯಾಚ್. ಇವತ್ತಿನ ಪಂದ್ಯ ಗೆದ್ದು ನಂಬರ್ 1 ಸ್ಥಾನಕ್ಕೆ ಇರುವ ಕನಸು ಕಾಣ್ತಾ ಇದೆ ಗುಜರಾತ್ ಟೈಟನ್ಸ್. ಇವತ್ತು ಸಂಜೆ ರಿಲೀಸ್ ಆಗಲಿದೆ ಶಿವಣ್ಣ ನಟಿಸಿರೋ ಬೇಲ್ ಫಸ್ಟ್ ಲುಕ್. ಕೆವಿಎನ್ ಪ್ರೊಡಕ್ಷನ್ನಲ್ಲಿ ಪವನ್ ಒಡೆಯರ್ ಆಕ್ಷನ್ ಕಟ್. ಇತ್ತೀಚೆಗಷ್ಟೇ ಧರ್ಮಶಾಲಾದಲ್ಲಿ ಕಂಪ್ಲೀಟ್ ಆದ ಶೂಟಿಂಗ್. ನಾಯಕನಾಗಿ ಬಣ್ಣ ಹಚ್ಚಿದ ತಮಿಳಿನ ಖ್ಯಾತ ಡೈರೆಕ್ಟರ್ ಲೋಕೇಶ್ ಕನಗರಾಜ್. ಎಲ್ಲರ ಗಮನ ಸೆಳೀತಾ ಇದೆ ಚೊಚ್ಚಲ ಸಿನಿಮಾದ ಟ್ರೈಲರ್. ರೊಮ್ಯಾಂಟಿಕ್ ಆಕ್ಷನ್ ಥ್ರಿಲ್ಲರ್ ಟ್ರೇಲರ್ಗೆ ಉತ್ತಮ ರೆಸ್ಪಾನ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.